ಆದರೆ ಬಡವ್ರ ಹೆಣ್ಮಕ್ಳಿಗೆ ಅದರಿಂದ ಒಳ್ಳೇದಾಗಿದೆ. ಸಿದ್ದರಾಮಯ್ಯ ಒಳ್ಳೇದು ಮಾಡವ್ರೆ. ತುಂಬ ಕೆಲವರಂತೂ ಏನು ಗತಿನೇ ಇಲ್ಲ ಅನ್ನೋರಿಗೆಲ್ಲ ಕೆಲವರು ಸಿದ್ದರಾಮಯ್ಯ ಅವರು ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆಲ್ಲ ಬೇಜವಾಬ್ದಾರಿ ಪದ ಅಂತ ಅನ್ಸುತ್ತೆ ಮ್ಯಾಮ್. BJP ಇವ್ರು ಇದ್ದಾಗ ಇವ್ರ ಮೇಲೆ ಹೇಳ್ತಾರೆ, ಇವ್ರು ಇದ್ದಾಗ ಅವ್ರ ಮೇಲೆ ಹೇಳ್ತಾರೆ. ಎಲ್ಲರೂ ಅಷ್ಟೇ, ಯಾರು ರಾಜಕೀಯದಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರು ಅಂತಲೂ ಹೇಳೋಕ್ಕಾಗಲ್ಲ. ಕೊಡ್ತೀವಿ ಅಂತ ಹೇಳಿ ಮೇಲೆ ಒಂದು ಆಸೆ ಇರುತ್ತೆ, ಹೊಡಿತೀವಿ ಅಂದರೆ ಭಯ ಇರುತ್ತೆ, ಕೊಡ್ತೀವಿ ಅಂದರೆ ಆಸೆ ಇರುತ್ತೆ. ಬರುತ್ತೇನೋ ಇವತ್ತೆಲ್ಲ ನಾಳೆ ಬರುತ್ತೇನೋ ಅಂತ ಜನ ಕಾಯ್ತಾ ಇರ್ತಾರೆ. ಅದರಲ್ಲೂ ಹೆಂಗಸರು ಈಗ ಮಳೆ ಬಂದು ಎಲ್ಲ ಕಡೆ ಅದು ಇದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತ ಎಲ್ಲ ಎಣ್ಣೆ ಕಾಳು ಅಕ್ಕಿ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ. ಆ ಥರ ಪದನ ಉಪಯೋಗಿಸ್ಬಾರ್ದಿತ್ತು. ಕೊಟ್ಟರೆ 10 ಜನದಲ್ಲಿ 5 ಜನಕ್ಕಂತೂ ತುಂಬ ಒಳ್ಳೇದಾಗುತ್ತೆ. ಅದ್ರ ಅವಶ್ಯಕತೆನೇ ಇರುತ್ತೆ ಅಂತ ಅನ್ಸ್ಕೊಳ್ತೀನಿ. ನಾವು ದುಡ್ಡು ಕೊಡ್ತೀವಿ, ಸತ್ತೋದವ್ನಿಗೆ 5 ಲಕ್ಷ ಕೊಟ್ಬಿಟ್ರೆ ಎದ್ದು ಬಂದ್ಬಿಡ್ತಾರೆ ಅವರು. ಆ ಎಮ್ಮ ಸತ್ತೋದ್ರು ಗೋಡ ಬಿದ್ದು 5 ಲಕ್ಷ ಕೊಟ್ಬಿಟ್ರೆ ಆ ಎಮ್ಮ ಎದ್ದು ಬರ್ತಾರ? ಇಲ್ಲ. ಬದುಕಿರೋರ್ಗೆ 5 ಲಕ್ಷ ಕೊಟ್ಬಿಡ್ತಾರೆ ಇವರು, ಸತ್ತೋದವ್ರು ಜೀವ ಕೊಡೋಕ್ಕಾಗಲ್ಲ. ಎಳೆ ಮಕ್ಕಳು, ಬಾಣ್ತಿ, ವಯಸ್ಸಾದವರು, ಅಪ್ಪಪ್ಪ ಅಂಗವಿಕಲರು ಅವರೆಲ್ಲ ಮಳೆ ನೀರಲ್ಲಿ ಕುಂತಿದ್ರು. ಮೊನ್ನೆ ಚೇಂಬರ್ದು ತೆಗಿತಾರೆ, ಹಂಗೆ ಬಿಡ್ತಾರೆ. ನಮಗೆ ಗೊತ್ತಿರೋಂಗೆ ಚೇಂಬರಲ್ಲಿ ಎಷ್ಟು ಮಕ್ಕಳು ಕೊಚ್ಕೊಂಡು ಹೋಗಾಗ. SM ಕೃಷ್ಣ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಸಿಂಗಾಪುರ್ ಥರ ಮಾಡ್ತೀನಿ ಅಂದರು. ಆದರೆ ಇಲ್ಲ, ಬರೀ ಅಂಗಡಿಗಳು ಹೋಟ್ಲುಗಳು ಎದ್ಕೊಂಡವೆ. ಎಲ್ಲ ಬಾರ್ಗಳು, ಒಂದು ಏರಿಯಾಕ್ಕೆ ಎಷ್ಟು ಬಾರ್ ಇದೆ ಗೊತ್ತಾ? ಆ ಬಾರ್ಗಳನ್ನ ಕಮ್ಮಿ ಮಾಡಲಿ, ಕುಡಿಯೋರನ್ನ ಕಮ್ಮಿ ಮಾಡಿಸ್ಲಿ. ಅಲ್ಲಿ ಒಂದು ಹಾಸ್ಪಿಟ್ಲ್ ಇರೋ ಜಾಗಕ್ಕೆ 6 ಬಾರ್ಗಳು ಇಟ್ಟಿರ್ತಾರೆ. ಆಸ್ಪತ್ರೆ ಒಂದಿರುತ್ತೆ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾನಕಿ. DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಂತ ಮಾತಿದು. ನಾವು ಎಲ್ಲಿಯೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿಲ್ಲ. ನಾವು ಯಾವಾಗ ಕೊಡ್ತೀವಿ ಆವಾಗ ನೀವು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಮ್, ಇದು DK ಶಿ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಎಲ್ಲಿಯೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವ್ರು ಹಂಗೆ ಹೇಳಿದ್ದು ಯಾವ ಚಾನಲಲ್ಲಿ ನಾವು ನೋಡಿಲ್ಲ. ಆದರೆ ಬಡವ್ರ ಹೆಣ್ಮಕ್ಳಿಗೆ ಅದರಿಂದ ಒಳ್ಳೇದಾಗಿದೆ. ಸಿದ್ದರಾಮಯ್ಯ ಒಳ್ಳೇದು ಮಾಡವ್ರೆ. ತುಂಬ ಕೆಲವರಂತೂ ಏನು ಗತಿನೇ ಇಲ್ಲ ಅನ್ನೋರಿಗೆಲ್ಲ ಕೆಲವರು ಸಿದ್ದರಾಮಯ್ಯ ಅವರು ಒಳ್ಳೇದು ಮಾಡಿದ್ದಾರೆ. ಅವ್ರಿಗೆಲ್ಲ ಗೃಹಲಕ್ಷ್ಮಿ ಹಣ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು DK ಶಿ ಯಾವ ಚಾನಲಲ್ಲಿ ಹೇಳಿದ್ರು ಅಂತ ನಮ್ಗೆ ನೋಡಿಲ್ಲಪ್ಪ. ನಾವು ನೋಡ್ತೀವಿ, ನಾವು ಎಲ್ಲ ಚಾನಲ್, ನ್ಯೂಸ್ ಚಾನಲ್ ಜಾಸ್ತಿ ನೋಡೋದು. ನಾವು ನ್ಯೂಸ್ಗಳನ್ನೇ ನೋಡೋದು. TV9 ಅವೆಲ್ಲ ನೋಡ್ತೀವಿ. ಹಾಂ, ಅವರು ಹೇಳಿದ್ದನ್ನು ನಾನು ನೋಡಿಲ್ಲ ಅಷ್ಟೇ. ಯಾವುದೋ ಒಂದು ಇದ್ರಲ್ಲಿ ಹಂಗೆ ಹೇಳಿರ್ಬೋದು ಅವರು. ಆದರೆ ಬರ್ತಾ ಇದೆ, ಎಲ್ರಿಗೂ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ. ಅದರಿಂದ ಸೀರೆ ವ್ಯಾಪಾರ ಮಾಡ್ತಾವ್ರೆ, ಕೆಲವರು ಅಂಗಡಿಗಳು ಇಟ್ಕೊಂಡವ್ರೆ. ಅವ್ರ ಹಂಗ ಅಂದಿಲ್ಲ ರೀ, ಹಂಗ ಅಂದಿದ್ ನಾವು ನೋಡಿಲ್ಲ. ನೋಡಿಲ್ಲ ನಾವು. ಆತರ ನಿಲ್ಸಲ್ಲ ಅಂತ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಏಪ್ರಿಲ್ದು ಒಂದ್ ತಿಂಗಳು ಹೆಚ್ಚು ಕಮ್ಮಿ ಬರ್ಲಿಲ್ಲ ಅಂದ್ರೂ ಅದನ್ನ ಸೇರಿಸಿ ಹಾಕ್ತಿವಿ ಅಂದವ್ರೆ. ಒಂದ್ ತಿಂಗಳು ಹೆಚ್ಚು ಕಮ್ಮಿ ಬರ್ಲಿಲ್ಲ ಅಂದ್ರೂ ನಾವೇನ್ ಮಾಡಕ್ಕಾಗಲ್ಲ. ನಾವೇನ್ ಅವ್ರು ಕೊಟ್ಟು ಮಡಗಿದೀವ? ಇಲ್ಲ. ಆದ್ರೂ ಮ್ಯಾಮ್ ಇವರು 5 ಪ್ರಾಮಿಸ್ ಮಾಡಿದಾರಲ್ವಾ? ಹೌದು, ಏನ್ ನಾವು ಕೊಟ್ಟಿದಾರೋ ಅದನ್ನ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಡ್ಸ್ಕೊಂಡು ಹೋಗ್ತಾ ಇದಾರೆ. ಸ್ಟೂಡೆಂಟ್ಗೆಲ್ಲ ಮಾಡಿದ್ದಾರೆ, ನಮ್ ಲೇಡೀಸ್ಗೆಲ್ಲ ಬಸ್ ಫ್ರೀ ಮಾಡವ್ರೆ. ಎಲ್ಲ ಒಂದು ಫ್ರೀ ಮಾಡ್ತಾ ಇನ್ನೊಂದ್ ಕಡೆ ಬೆಲೆ ಏರಿಕೆಗಳು. ಹೌದೌದು. ಈಗ ಹೇಳ್ತಾರೆ ಹೆಣ್ತಿರಿಗೆ ಫ್ರೀ ಕೊಟ್ರು, ಗಂಡದಿರಿಗೆಲ್ಲ ಚಾರ್ಜ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರೆ. ಕೆಲವ್ರು ಹೆಣ್ಮಕ್ಳು ಗಂಡದಿರು ದುಡ್ಡು ಕೊಡಲ್ಲ ಅಲ್ಲಿ ಇಲ್ಲಿ ಹೋಗಕ್ಕೆ. ಅಂತ ಹುಡುಗಿರಿಗೆಲ್ಲ, ಹೆಂಗಸರುಗಳೆಲ್ಲ, ಹಳ್ಳಿಯವರೆಲ್ಲ ಹೋಗಿ ದೇವಸ್ಥಾನಗಳೆಲ್ಲ ಸುತ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಕೊಡ್ತಾ ಇದಾರೆ, ಅಲ್ಲಿ ತಗೊಂತಾ ಇದಾರೆ. ಅದೇನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ನವ್ರು ಮಾಡೋದೇ ಹಂಗೆ. BJP ಇವ್ರು ಇದ್ದಾಗ ಇವ್ರ ಮೇಲೆ ಹೇಳ್ತಾರೆ, ಇವ್ರು ಇದ್ದಾಗ ಅವ್ರ ಮೇಲೆ ಹೇಳ್ತಾರೆ. ಎಲ್ಲರೂ ಅಷ್ಟೇ, ಯಾರು ರಾಜಕೀಯದಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರು ಅಂತಲೂ ಹೇಳಕ್ಕಾಗಲ್ಲ. ಕಮ್ಮಿ ಮಾಡಿದ್ರೆ ಒಳ್ಳೇದು. ಸಿಲಿಂಡರ್ ಕಮ್ಮಿ ಮಾಡ್ಬೇಕು. ಮೇನ್ ನಮಗ್ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದಿದ್ದು ಈಗ 900 ರೂಪಾಯಿ ಮಾಡವ್ರೆ, 950 ರೂಪಾಯಿ ಮಾಡವ್ರೆ. ಮೇನ್ ಇರೋದೇ ನಮ್ಗೆ ಗ್ಯಾಸ್ ಸಿಲಿಂಡರ್ ಕಮ್ಮಿ ಮಾಡ್ಕೊಡ್ಬೇಕು. ಹಾ, ಹೌದು, ಅದೇ ಮೇನ್. ಈಗ ಮಳೆ ಬಂದು ಎಲ್ಲ ಕಡೆ ಅದು ಇದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತ ಎಲ್ಲ ಎಣ್ಣೆ ಕಾಳು ಅಕ್ಕಿ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. ಈಗ ಮಿಡ್ಲ್ ಕ್ಲಾಸ್ ಜನ ನಾವು ಅಷ್ಟೊಂದು 900 ರೂಪಾಯಿ ಕೊಟ್ಟು ಗ್ಯಾಸ್ ತಗೋಬೇಕು. 1 ಲೀಟ್ರ್ ಎಣ್ಣೆ 160 ರೂಪಾಯಿ. ಹೌದು, ಆ ಬರೋರ್ಗು 50 ರೂಪಾಯಿ ಇಸ್ಕೊಂತಾರೆ, ತಗೊಂಬರೋರ್ಗು. ಅದೇ ನಮ್ಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ಈಗ ಇದ್ರಲ್ಲಿ ಕಿತ್ತಾರೆ, ಅದಕ್ಕೆ ಹಾಕ್ತವ್ರೆ. ಸರ್ಕಾರ ನಡೀತಾ ಇರೋದೇ ಆ ಥರ. BJP ಅವರು ಇದ್ರು ಅಷ್ಟೇ, ಇವ್ರಿದ್ರು ಅಷ್ಟೇ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದನ್ನ ಫಸ್ಟ್ ಬಿಡಬೇಕು. ಈ ಕಿತ್ತಾಡೋದೆಲ್ಲ ಬಿಡಬೇಕು. ಯಾರ್ಯಾರು ಎಲ್ಲೆಲ್ಲಿ ಕಷ್ಟ ಇದೆ ಫಸ್ಟ್ ಒಣಗಿರೋ ಮರಗಳನ್ನೆಲ್ಲ ಕಡಿಸಿ ಹೊಸ ಸಸಿಗಳು ನೆಡಬೇಕು. ಎಷ್ಟೊಂದು ಕಾರು ಎಲ್ಲ ಆಟೋದವರು ಎಲ್ಲ ಸಾಯ್ತಾವ್ರೆ. ಅದನ್ನ ಫಸ್ಟ್ ಕಾರ್ಪೊರೇಷನ್ ಅವ್ರಿಗೆ ಮಾಡೋಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳಬೇಕು. ದಯವಿಟ್ಟು ಕೇಳ್ಕೊಳ್ಳೋದು ಅಷ್ಟೇ ನಾವು.
ಮರಗಳು ಒಣಗಿರೋ ಮರಗಳನ್ನೆಲ್ಲ ಫಸ್ಟು ಕಡ್ಸಾಕಿ ಜನಗಳ ಜೀವ ಉಳಿಸಿ, ಎಲ್ಲ ಕಡೆ ನೀರು ಚೆನ್ನಾಗಿ ಹೋಗಂಗೆ ಮಾಡಿ. ಮಳೆಯಲ್ಲಿ ನೀರು ತುಂಬಿಕೊಂಡು ಮನೆಗಳೆಲ್ಲ ಹಾವುಗಳೆಲ್ಲ ಬಂದಿದೆ ಕೆಲವು ಕಡೆ ಎಲ್ಲ. ನಾವೇನೋ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದ್ದೀವಿ, ಬೇರೆ ಏರಿಯಾದಲ್ಲೆಲ್ಲ ತುಂಬ ಇದಾಗಿದೆ. ಅದನ್ನ ಫಸ್ಟ್ ನೋಡ್ಬೇಕು. ಅವ್ರು ಮಳೆ ಬರಕ್ ಮುಂಚೆ ಅವ್ರು ಮಾಡ್ಬೇಕು ಅದನ್ನೆಲ್ಲ. ಮಳೆ ಬಂದ್ಮೇಲೆಲ್ಲ ಹೋಗಿ ನೋಡಕ್ ಹೋಗೋದು. ನಾವು ದುಡ್ಡು ಕೊಡ್ತೀವಿ, ಸತ್ತೋದವ್ನಿಗೆ 5 ಲಕ್ಷ ಕೊಟ್ಬಿಟ್ರೆ ಎದ್ ಬಂದ್ಬಿಡ್ತಾರ ಅವರು. ಆ ಎಮ್ಮ ಸತ್ತೋದ್ರು ಗೋಡ ಬಿದ್ದು 5 ಲಕ್ಷ ಕೊಟ್ಬಿಟ್ರೆ ಆ ಎಮ್ಮ ಎದ್ ಬರ್ತಾರ? ಇಲ್ಲ. ಬದುಕಿರೋರ್ಗೆ 5 ಲಕ್ಷ ಕೊಟ್ಬಿಡ್ತಾರೆ ಇವರು, ಸತ್ತೋದವ್ರು ಜೀವ ಕೊಡೋಕ್ಕಾಗಲ್ಲ. ಮಳೆ ಬರಕ್ ಮುಂಚೆ ಎಲ್ಲ ಕಡೆ ಬೆಂಗಳೂರಲ್ಲಿ ಮೋರಿಗಳು ಕ್ಲೀನ್ ಮಾಡಿಸ್ಬೇಕು, ಮರಗಳು ಕಡಿಸ್ಬೇಕು. ಒಣಗಿರೋ ಮರದ ಜಾಗದಲ್ಲಿ ಹೊಸ ಸಸಿ ನೆಡಬೇಕು. ಈ ಮರ ಕಡಿಯಕ್ಕೆ ಹೋದಾಗ ಇವ್ರು ಗಲಾಟೆ ಮಾಡ್ತಾರಲ್ಲ, ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ವಿಚಾರಿಸ್ಕೋಬೇಕು. ನಾವು ಅದನ್ನೇ ನಿಮ್ಮನ್ನ ಕೇಳ್ತಾ ಇದೀವಿ, ನಿಮ್ಮ ಚಾನೆಲ್ ಮುಖಾಂತರ ಅವ್ರಿಗೆ ಗೌರ್ಮೆಂಟ್ನವ್ರಿಗೆ ತಿಳಿಸಿ. ಒಣಗಿರೋ ಮರಗಳನ್ನ ಕಡಿಸಿ, ಜನಗಳ ಪ್ರಾಣ ಉಳಿಸಿ, ಮೋರಿಗಳನ್ನ ಕ್ಲೀನ್ ಮಾಡಿಸಿ, ಮನೆಗೆ ನೀರು ನುಗ್ಗೋದನ್ನ ತಪ್ಪಿಸಿ. ಎಳೆ ಮಕ್ಕಳು, ಬಾಣ್ತಿ, ವಯಸ್ಸಾದವರು, ಅಪ್ಪಪ್ಪ ಅಂಗವಿಕಲರು ಅವರೆಲ್ಲ ಮಳೆ ನೀರಲ್ಲಿ ಕುಂತಿದ್ರು. ಮೊನ್ನೆ ಟಿವಿಲಿ ನೋಡಿ ನಮಗೆಲ್ಲ ಬೇಜಾರಾಗಿದೆ. ಪೇಪರ್ ಅಷ್ಟೇ. ಕೂತಿದ್ರು ಹಾ, ರೋಡಲ್ಲಿ. ಏನ್ ಮಾಡೋದು? ಮಾಡ್ಕೊಂಡು ಊಟ ತಿಂಡಿ ಇಲ್ದೇನೆ ಕೆಲವರೆಲ್ಲ ಇದ್ರು. ನಮ್ಗೆಲ್ಲ ಅವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಅವರೆಲ್ಲ ನಮ್ಮ ತಾತರು ಅಜ್ಜಿದಿರು ತರ ಇದ್ರು. ವಯಸ್ಸಾಗಿರೋರೆಲ್ಲ ಇರ್ತಾರೆ, ಏನ್ ಪಾಪ ಮಾಡೋದು? ಕಷ್ಟ ಆಗುತ್ತೆ. ಅದೆಲ್ಲ ಫಸ್ಟ್ ಅವ್ರು ನೋಡ್ಬೇಕು. ಅದೇ ಇರೋದು ನಮ್ಗೆ main. ಮೇನ್ ಇರೋದೇ ಅದು. ಮಳೆ ನೀರ್ದು ಮೋರಿ ಕ್ಲೀನ್ ಮಾಡಿಸ್ರಿ, ಮರಗಳು ಕಡಿಸಿ, ಒಳ್ಳೆ ಸಸಿ ಹಾಕ್ಸಿ. ರೋಡ್ಗಳೆಲ್ಲ ಹಳ್ಳ ಕೊಳ್ಳ ನಾವೇ ಬಿದ್ದಿದೀವಿ. ನನ್ನ ಮಗಳು ನಾನು 2-3 ಸರಿ ಇದೇ ಮಲ್ಲೇಶ್ವರದಲ್ಲೇ ಬಿದ್ದಿದೀವಿ. 2 ಸರಿ ಹಳ್ಳ ತೆಗಿತಾರೆ, ಮುಚ್ಚಲ್ಲ. ಅದಕ್ಕೊಂದು ಏನಾದ್ರು ಬ್ಯಾರಿಕೇಟ್ರ ಏನೋ ಹಾಕಿ ಇಲ್ಲಿ ಹಳ್ಳ ತೆಗ್ದವ್ರೆ ಅನ್ನೋದು ಒಂದು ಇದನ್ನು ಮಾಡಲ್ಲ. ಹಂಗೆ ಬಿಟ್ಬಿಟ್ಟೋಗ್ತಾರೆ. ಚೇಂಬರ್ದು ತೆಗಿತಾರೆ, ಹಂಗೆ ಬಿಡ್ತಾರೆ. ನಮಗೆ ಗೊತ್ತಿರಂಗೆ ಚೇಂಬರಲ್ಲಿ ಎಷ್ಟು ಮಕ್ಕಳು ಕೊಚ್ಕೊಂಡು ಹೋಗವೆ ಅಲ್ವಾ? ಸಿಲಿಕಾನ್ ಸಿಟಿನ ನಾವು ಕ್ಲೀನಾಗಿ ಇಟ್ಕೋಬೇಕು. ಮನೆಯವರೇ ಆಗಲಿ ನಾವೇ ಆಗಲಿ, ಸರ್ಕಾರದವರೇ ಮಾಡಬೇಕು ಅಂತಲ್ಲ, ಮನೆಯವರು ಅಷ್ಟೇ. ರೋಡಲ್ಲಿ ಎಲ್ಲ ಇದು ಮಾಡ್ತಾರಲ್ವ, ಅಗದು ಅದನ್ನ ನಾನು ಹೇಳ್ತಾ ಇರೋದು. ಇದು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಕಾಣ್ತಾ ಇದೆಯಾ ಮ್ಯಾಮ್? ಕಾಣ್ತಾ ಇಲ್ಲ ಮೇಡಮ್. ಎಲ್ಲಿ ಈಗಿಲ್ಲ. SM ಕೃಷ್ಣ ಅವರು ಎಷ್ಟು ಇದು ಮಾಡಿದ್ರು. SM ಕೃಷ್ಣ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಸಿಂಗಾಪುರ್ ತರ ಮಾಡ್ತೀನಿ ಅಂದ್ರು. ಆದ್ರೆ ಇಲ್ಲ, ಬರೀ ಅಂಗಡಿಗಳು, ಹೋಟ್ಲುಗಳು ಎದ್ಕೊಂಡವೆ. ಎಲ್ಲ ಬಾರ್ಗಳು. ಒಂದು ಏರಿಯಾಕ್ಕೆ ಎಷ್ಟು ಬಾರ್ ಇದೆ ಗೊತ್ತಾ? ಆ ಬಾರ್ಗಳನ್ನ ಕಮ್ಮಿ ಮಾಡಲಿ, ಕುಡಿಯೋರನ್ನ ಕಮ್ಮಿ ಮಾಡಿಸ್ಲಿ. ಎಷ್ಟೋ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೆ. ನಾವ್ ಹೇಳೋದಷ್ಟೇ. ಈಗ ಅಲ್ಲಿ ಒಂದು ಹಾಸ್ಪಿಟ್ಲ್ ಇರೋ ಜಾಗಕ್ಕೆ 6 ಬಾರ್ಗಳು ಇಟ್ಟಿರ್ತಾರೆ. ಆಸ್ಪತ್ರೆ ಒಂದಿರುತ್ತೆ, ಒಂದು ರೋಡ್ಗೆ 10-12 ಬಾರ್ ಇಟ್ಟಿರ್ತಾರೆ. ಆ ಬಾರ್ಗಳನ್ನ ಕಮ್ಮಿ ಮಾಡಿಸ್ಲಿ. ಸರ್ಕಾರಕ್ಕೆ ದುಡ್ಡು ಬರೋದೇ ಅದರಿಂದ ಅಲ್ವಾ? ಕುಡ್ದು ಜನಗಳು ಎಷ್ಟು ಮೋರಿಲ್ ಬಿಚ್ಚತ್ತವ್ರೆ, ಮನೆಗಳಲ್ಲಿ ಎಷ್ಟು ಗಲಾಟೆ ಆಗುತ್ತೆ. ನಾವು ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡೋದು ಗೌರ್ಮೆಂಟ್ ಅವ್ರಿಗೆ ಇಷ್ಟೇ. ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಅವ್ರಿಗೆ ಶಾಪ ತಟ್ಟುತ್ತೆ. ಹೆಣ್ಮಕ್ಳು ಕಣ್ಣೀರು ಹಾಕ್ದೋದಂಗೆ ನೋಡ್ಕೊಳ್ಳಿ. ಇವ್ರು ಫ್ರೀ ಕೊಡ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ನಾ ಹೇಳ್ತಾ ಇಲ್ಲ. ಬಾರ್ಗಳನ್ನ ಕಮ್ಮಿ ಮಾಡಿಸಿ, ಹೆಣ್ಮಕ್ಳು ಮಾಂಗಲ್ಯಗಳನ್ನ ಉಳಿಸ್ರಿ. ಕುಡಿದು ಅಲ್ಲಿ ಇಲ್ಲಿ ಬಿತ್ಕೊಂಡು ಸಾಯೋರ್ನ ಉಳಿಸ್ರಿ. ಅಷ್ಟೇ ಕೇಳ್ಕೊಳ್ಳೋದು ನಾವು. ಜೈ ಹಿಂದ್, ಜೈ ಕರ್ನಾಟಕ. ಮ್ಯಾಮ್, ಇದು DKಶಿ ಅವರು ಏನ್ ಹೇಳಿದಾರೆ ಅಂದ್ರೆ, ನಾವು ಎಲ್ಲಿಯೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ನಿಮ್ ಖಾತೆಗೆ ಹಾಕ್ತಿವಿ ಅಂತ ಹೇಳ್ಕೊಂಡಿಲ್ಲ. ನಾವ್ ಯಾವಾಗ ಕೊಡ್ತೀವೋ ಅವಾಗ ನೀವು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅಷ್ಟು ನೀವು ಈ ಪಾಲಿಸಿನ ಸ್ಟಾರ್ಟ್ ಮಾಡಿದಾಗ ಪ್ರತಿ ತಿಂಗಳು ಅಂತಾನೆ ಹೇಳಿದ್ರಿ. ಆಗ ಅಂದ್ಬಿಟ್ಟು ಜನ ಒಂದು ನಂಬಿಕೆ ಮೇಲೆ ಅದನ್ನ ಕಾಯ್ತಾ ಇರ್ತಾರೆ. ಓ, ಇಂಥ ದಿನ ಬಂದ್ರೆ, ಈ ತಿಂಗಳು ಬಂದ್ರೆ ದುಡ್ಡು ಬರುತ್ತೆ ಅಂತ. ಅದನ್ನ ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸೋದಕ್ಕೆ ಅವರು ಕಾಯ್ತಾ ಇರ್ತಾರೆ. ಸೊ ಇವರು ಆ ಥರ ಹೇಳಿರೋದು ಅರ್ಥ ಇಲ್ಲದ ಮಾತು. ಏಕೆಂದರೆ ಜನ ಕಾಯ್ತಾ ಇರ್ತಾರಲ್ವ ಅದಕ್ಕೆ. ಆದ್ದರಿಂದ ಆ ಭಾಷೆನ ಅವ್ರು ಉಪಯೋಗಿಸ್ಬಾರ್ದಿತ್ತು ಅಂತ ನನ್ನ ಅಭಿಪ್ರಾಯ. ಅಂದ್ರೆ 2,000 ರೂಪಾಯಿ ನೀವು ತಗೊಂಡಿದ್ದೀರಾ ಮ್ಯಾಮ್? ಇಲ್ಲ, ನನಗೆ ಬರಲ್ಲ, ನಾನು ಮಾಡಿಸಿಲ್ಲ ಮ್ಯಾಮ್. ಹಾಂ, ನನ್ನ ಕಾರ್ಡು ಮಾಡಿಸಿಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ ಮ್ಯಾಮ್. 2,000 ರೂಪಾಯಿ ಬರೋದ್ರಿಂದ ಜನಗಳಿಗೆ ಯಾವ ರೀತಿ ಯೂಸ್ ಆಗ್ತದೆ? ಅದು ಅವರ ಇದು ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸರಿ ಅತ್ತೆಗೆ ಬಂದರೆ ಅತ್ತೆಗೆ ಅದು ತೊಗೊಳೋದು ಇದು ತೊಗೊಳೋದು ಅಂತ ಇರುತ್ತೆ, ಅಥವಾ ಮಗಳಿಗೆ ಕೊಡೋದು ಅಂತ ಇರುತ್ತೆ, ಸೊಸೆಗೆ ಕೊಡೋದು ಅಂತ, ಮನೆ ಉಪಯೋಗಿಸೋದು ಅನ್ನೋದು ಇರುತ್ತಲ್ವ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಮ್ಯಾಮ್ ಅದರಲ್ಲಿ. ಸೊ ಈ ತರ DKಶಿ ಅವರು ಹೇಳಿರೋದು ಸರಿ ಅನ್ಸ್ತಾ ಇದೆ? ಅದು ಅನ್ಸೋದಿಲ್ಲ. ಅವ್ರು ಯಾಕೆ ಆ ಥರ ಹೇಳಿದ್ರು ಅಂತ ಗೊತ್ತಿಲ್ಲ. ಏನೋ ಧರ್ಮಕ್ಕೆ ಕೊಡೋ ಥರ ಹೇಳ್ತಾ ಇದ್ದಾರೆ ಆ ಥರ. ಬಟ್ ಅದು ಆ ವಾಕ್ಯ ಸರಿ ಇಲ್ಲ ಅನ್ಸುತ್ತೆ ಮ್ಯಾಮ್. ಇದು ಏನು 5 ಪ್ರಾಮಿಸ್ ಮಾಡಿದ್ವು ಅದನ್ನ ನೆಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು ಈಗ ಸಡನ್ ಆಗಿ ಬಂದು ಯಾವಾಗ ನಾವು ಕೊಡ್ತೀವೋ ಅವಾಗ ಇಸ್ಕೋಬೇಕು. ಇಲ್ಲ, ಆ ವರ್ಡ್ನ ಯೂಸ್ ಮಾಡಿ, ಆ ಪದನ ಯೂಸ್ ಮಾಡಬಾರ್ದಿತ್ತು. ನಾವು ಯಾವಾಗ ಕೊಡ್ತೀವೋ ಇವಾಗ ಆ ಥರ. ನಮ್ಮ ಸರ್ಕಾರ ಇರೋವರೆಗೂ ಕೊಡ್ತಾರೆ ಅನ್ನೋದು ಮಾತ್ರ ಗ್ಯಾರಂಟಿ ಇತ್ತು. ಬಟ್ ನಾವು ಯಾವಾಗ ಕೊಡ್ತೀವೋ ಏನೋ ಕೊಡ್ತೀವಿ ಅಂದರೆ ಏನೋ ಒಂಥರ ಬೇಜವಾಬ್ದಾರಿ ಪದ ಅಂತ ಅನಿಸುತ್ತೆ ಮ್ಯಾಮ್ ಅಲ್ವಾ? ಈಗ ಲಕ್ಷ್ಮಿ ಹೆಬ್ಬಾಳ್ಕೆ ಅವರು ಏನ್ ಹೇಳಿದಾರೆ ಅಂದ್ರೆ,
ಏನು ಹಿಂದೆ ಕೊಟ್ಟಿಲ್ವೋ ಏಪ್ರಿಲ್ ಅದನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಕೊಡ್ತೀವಿ, ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವ್ರಿಗೆಲ್ಲನೂ ಮಾಡಿದೀವಿ ಅಂತಾನೂ ಹೇಳಿದ್ದಾರೆ. ಅದ್ರ ನಾನು ನ್ಯೂಸಲ್ಲಿ ಓದಿದ್ದೆ, ಪೇಪರಲ್ಲಿ ನೋಡಿದ್ದೆ ಅಂತ. ಕೊಡ್ತೀವಿ ಅಂತ ಬರುತ್ತೆ ನಿಮಗೆ, ಒಂದು 3 ತಿಂಗಳು 4 ತಿಂಗಳು ಬಂದಿಲ್ಲ, ಅದನ್ನೆಲ್ಲ ಒಟ್ಟಿಗೆ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಏನು ಅಂತ ಹಿಂಗೆ ಅಂತ ಕರೆಕ್ಟಾಗಿ ಖಚಿತವಾಗಿ ಹೇಳೋಕ್ಕಾಗಲ್ಲ. ಯಾವುದ್ರ ಬಗ್ಗೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಅವ್ರವ್ರು ಹೇಳಿದ್ರು ಅಂದ್ರೂ ಗೊತ್ತಾಗೋದಿಲ್ಲ ಅಲ್ವಾ. ಒಂದೊಂದು ಅಭಿಪ್ರಾಯನೂ ಒಂದೊಂದು ಥರ ಇರೋದ್ರಿಂದ ಖಚಿತವಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಒಂದು ಆಸೆ ಇರುತ್ತೆ, ಹೊಡಿತೀವಿ ಅಂದರೆ ಭಯ ಇರುತ್ತೆ, ಕೊಡ್ತೀವಿ ಅಂದರೆ ಆಸೆ ಇರುತ್ತೆ. ಬರುತ್ತೇನೋ ಇವತ್ತಲ್ಲ ನಾಳೆ ಬರುತ್ತೇನೋ ಅಂತ ಜನ ಕಾಯ್ತಾ ಇರ್ತಾರೆ. ಅದರಲ್ಲೂ ಹೆಂಗಸರು ಕಾಯ್ತಾ ಇರ್ತಾರೆ. ಇದು ಹೆಂಗಸರಿಗೆ ಒಂದು ಅಮೌಂಟ್ ಎಲ್ಲಿ ಹೌದು ಬರುತ್ತೆ, ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ. ಹೌದು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹಾಂ ಆಗ್ಬಿಟ್ಟಿದ್ದಾರೆ. ಇಲ್ಲ ಕೊಡ್ತಾರೆ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ಯಾವ ಥರ ಇದಾಯ್ತು ಅಂದ್ರೆ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಒಟ್ಟಿಗೆ ಸೇರಿಸಿ 4 ತಿಂಗಳು 5 ತಿಂಗಳು ಬಂದಿಲ್ಲ, ಎಲ್ಲ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ, ಮಾಡಿಬಿಟ್ಟು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಮ್ಯಾಮ್ ಅವರು. ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್, ಡಿ ಕೆ ಶಿ ಅವರು ಇನ್ನು ಮುಂದೆ ಇದು ಸ್ಕೀಮ್ನ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತಾ ಅಥವಾ ಇಲ್ಲ, ಅವ್ರ ಸರ್ಕಾರ ಇದೆಯಿಂದ ನಡ್ಸ್ಕೊಂಡು ಹೋಗ್ಬೇಕು. ಒಂದ್ಸರಿ ಮಾತು ಕೊಟ್ಟಿದ್ಮೇಲೆ ಮಾತನ್ನ ಉಳಿಸ್ಕೊಳ್ಬೇಕು ಮ್ಯಾಮ್ ಅಲ್ವಾ. ಅಂದರೆ 10 ಜನಕ್ಕೆ ಅದ್ರ ಅವಶ್ಯಕತೆ ಇರಲ್ಲ, ಬಟ್ 5 ಜನಕ್ಕಂತೂ ಅದ್ರ ಅವಶ್ಯಕತೆ ಇರುತ್ತಲ್ವಾ. ಒಂದು ಆಸೆ ಇರುತ್ತೆ, ಅಯ್ಯೋ ಕೊಡ್ತಾ ಇದೆ ಸರ್ಕಾರ, ಇರೋವ್ರಿಗೂ ಕೊಡಲಿ ಅನ್ನೋದು ಅಭಿಪ್ರಾಯನೇ ಇರುತ್ತೆ ಅಲ್ವಮ್ಮ. ಎಷ್ಟೋ ಹಳ್ಳಿ ಜನಗಳಿಗೆ ತುಂಬ ಆಶಾದಾಯಕವಾಗಿದೆ. ಹೌದು ಹೌದು ಖಂಡಿತ ಖಂಡಿತ ಮೇಡಮ್. ಥ್ಯಾಂಕ್ ಯು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಮ್ಯಾಮ್ ಆ ಥರ ಪದನ ಉಪಯೋಗಿಸ್ಬಾರ್ದಿತ್ತು. ಕೊಟ್ಟರೆ 10 ಜನದಲ್ಲಿ 5 ಜನಕ್ಕಂತೂ ತುಂಬ ಒಳ್ಳೇದಾಗುತ್ತೆ ಮ್ಯಾಮ್. ಅದ್ರ ಅವಶ್ಯಕತೆನೇ ಇರುತ್ತೆ ಅಂತ ಅನ್ಸ್ಕೊಳ್ತೀನಿ ನಾನು. ಹೌದಲ್ವಾ. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೊಟ್ಟಂತ ಮಾತಿಗೆ ಜನರ ಅಭಿಪ್ರಾಯ ಏನಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.